ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಬ್ಯಾಕ್ ಟು ದ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ಸೊ ನಾವು ಈ ವರ್ಷ ಸ್ವತಂತ್ರ ದಿನಾಚರಣೆಯನ್ನು ತುಂಬ ಸಂಭ್ರಮದಿಂದ ಆಚರಿಸಿದ್ವು. 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ನಮ್ಮ ನಾಯಕರಾದ ರವೀಂದ್ರ ಸರ್ ಆಫೀಸ್ ಹತ್ರ ಎಲ್ಲ ಒಂದು ಫೋಟೋಲ್ಲ ಇಟ್ಟು ಪೂಜೆಗೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನಾನು ಕೂಡ ಹೋಗಿ ಲೋಕೇಶ್ ಸರ್ ಜೊತೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಲೋಕೇಶ್ ಸರ್ ಅವರೇ ಆ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿ ತುಂಬಾ ಒಂದು ಭರ್ಜರಿ ಅಲಂಕಾರ ಮಾಡಿದರು. ಹಾಗೆ ನಮ್ಮ ಧ್ವಜ ಫ್ಲಾಗ್ ಅದಕ್ಕಂತೂ ಸೂಪರಾಗಿ ಡೆಕೋರೇಷನ್ ಮಾಡಿ. ಮೊದಲನೇದಾಗಿ ನಮ್ಮ ರವೀಂದ್ರ ಸರ್ ಅವರು JP ಪಾರ್ಕ್ ಹತ್ರ ಇರೋ ಒಂದು ಸ್ಕೂಲ್ ಮಕ್ಕಳನ್ನೆಲ್ಲ ಕರೆಸಿ ಅಲ್ಲಿ ಫ್ಲಾಗ್ ಹಾರಿಸಿದ್ರು. ಅಲ್ಲಿ ನಾನು ಕೂಡ ಹೋಗಿದ್ದೆ, ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಿದ್ದೆ. ನನ್ನ ಮೊಮ್ಮಗಳಿಗೆ ಸರ್ ಕೈಲಿಂದ ಸನ್ಮಾನ ಮಾಡಿದ್ರು, ಹಾರ ಹಾಕಿ ಶಾಲ್ ಹಾಕಿದ್ರು. ತುಂಬ ಖುಷಿ ಆಯಿತು ನೋಡ್ರಿ. ಆ ಚಿಕ್ಕ ಮಗು 11 ತಿಂಗಳು ಮಗುಗೆ ಸರ್ ಕೈಲಿ ಸನ್ಮಾನ ಮಾಡಿಸ್ಕೋಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು. ಹಾಗೆ ಅಲ್ಲಿ ಮಕ್ಕಳು ಬಂದು ತುಂಬಾ ಒಂದು ಅದ್ಭುತವಾಗಿ ಒಂದು ದೇಶಭಕ್ತಿ ಸಾಂಗ್ ಎಲ್ಲ ಆಡೋದು ತುಂಬ ಖುಷಿ ಆಯಿತು. ಆ ಪುಟಾಣಿ ಮಕ್ಕಳು ಆಡಾಡ್ತಾ ಇದ್ರೆ ಕೇಳೋದಕ್ಕೆ ಎಷ್ಟು ಇಂಪಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ JP ಪಾರ್ಕಲ್ಲೇ ಮಕ್ಳಿಗೋಸ್ಕರ ಒಂದು ತಿಂಡಿ ವ್ಯವಸ್ಥೆ ಮಾಡಿಸಿದ್ರು ನಮ್ಮ ಸರು. ಹಾಗೆ ಬಂದು ಆ ಮಕ್ಕಳಿಗೆಲ್ಲ ಬಂದು ಸ್ವಲ್ಪ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದು, ತುಂಬ ಮಕ್ಕಳಿಗೆ ಆನರಿಂಗ್ ಎಲ್ಲ ಮಾಡೋದು ತುಂಬಾ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ಮತ್ತೆ ರವೀಂದ್ರ ಸರ್ ಮನೆ ಹತ್ರ ಬಂದು ಅಲ್ಲಿ ಕೂಡ ಅದ್ಧೂರಿಯಾಗಿ ಒಂದು ಸ್ವತಂತ್ರ ದಿನಾಚರಣೆಯನ್ನು ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಇಲ್ಲಿ ಇರೋ ಮಕ್ಕಳಿಗೆಲ್ಲ ಒಂದು ಭರ್ಜರಿ ಟಿಫನ್ ಮಾಡಿಸಿದ್ರು. ಆ ಮಕ್ಕಳಿಗೆಲ್ಲ ಒಂದು ನಾವು ಮತ್ತೆ ನಮ್ಮ ನಾಯಕರಾದ ರವೀಂದ್ರ ಸರ್ ಅವರ ಕಚೇರಿ ಮುಂದೆ ಬಂದವು. ಅಲ್ಲಿ ಬಂದು ಅದ್ಧೂರಿಯಾಗಿ ಅಲಂಕಾರ ಮಾಡಿದರು. ಹಾಗೆ ನಮ್ಮ BJPಯ ಮಹಿಳಾ ಮಣಿಗಳು ಕೂಡ ಬಂದಿದ್ದರು. ಅವ್ರ ಜೊತೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ಒಂದಷ್ಟು ಹರಟೆ ಹೊಡ್ಕೊಂಡು ಹಾಗೆ ನಮ್ಮ ಮಾತುಕತೆ ನಡೀತಾಯಿತ್ತು. ನಮ್ಮ ರವೀಂದ್ರ ಸರ್ಗಂತೂ ಸಿಕ್ಕಾಪಟ್ಟೆ ಅವತ್ತು ಬ್ಯುಸಿ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಕಡೆ ಫ್ಲಾಗ್ ಹೋಸ್ಟಿಂಗ್ಗೆ ಕರೆದಿದ್ರು ನಮ್ಮ ಸರ್ನ. ಯಾಕಂದರೆ ನಮ್ಮ ನಾಯಕರು ಬಂದು ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಕರೆದಿದ ತಕ್ಷಣ ಹೋಗ್ತಾರೆ, ಅವ್ರಿಗೊಂದು ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ರವೀಂದ್ರ ಸರ್ ಒಂದು ಎಲ್ರಿಗೂ ತುಂಬಾ ಇಷ್ಟವಾದವರು. ಹಾಗಾಗಿ ಪ್ರತಿಯೊಂದು ಕಡೆನೂ ಅಟೆಂಡ್ ಮಾಡೋದಿದ್ದೇ ಇತ್ತು ಸರು. ಹಾಗಾಗಿ ನಾವು ಇಲ್ಲೆಲ್ಲ ಕಾಯ್ತಾ ಇದ್ವಿ ಸರ್ಗೋಸ್ಕರ. ಸರ್ ಬಂದಿದ್ದ ತಕ್ಷಣ ನಾವು ಇಲ್ಲಿ ಫ್ಲಾಗ್ ಎಲ್ಲ ನೋಡಿ ಫ್ಲಾಗ್ ಈ ಕಾರ್ಯಕ್ರಮನ ಮುಗಿಸ್ಕೊಂಡು ನಾನು ಬಂದಿದ್ದೆ ನಮ್ಮ ಒಂದು ಪುಷ್ಪ ವೃದ್ಧಾಶ್ರಮಕ್ಕೆ. ಇಲ್ಲೆಲ್ಲ ಬಂದು ನಾನು ಹಬ್ಬ ಮಾಡಿದ್ರೆ ನಾನು ಊಟ ಹಾಕಿದ್ರೆ ಊಟ, ಯಾಕೆಂದರೆ ಉಚಿತವಾಗಿ ನೋಡ್ಕೊತಾರೋ ನಿರ್ಗತಿಕರು ನಿರಾಶ್ರಿತರು ಆಶ್ರಮ ಇದು. ನಾನೊಂದು ಹೆಣ್ಮಗು ನಿಂತ್ಕೊಂಡು ಮಾಡ್ತಾ ಇರೋದು. ನಮ್ಮ ಕುಟುಂಬದವ್ರಿಗೆಲ್ಲ ಒಂದು ಫ್ಲಾಗ್ ಕೊಟ್ಟು ಫ್ಲಾಗೆಲ್ಲ ಹಾರಿಸಿ ಅವ್ರ ಬಾಯಲ್ಲೂ ಒಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯ ಹೇಳಿಸಿ ನನ್ನ ಒಂದು ದಿನನ ಹೆಂಡ್ ಮಾಡಿದೆ. ನೀವ್ಯಾರಾದರೂ ನಮ್ಮ ಆಶ್ರಮಕ್ಕೆ ಬರಬೇಕು ಅಂದರೆ ಖಂಡಿತ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಇದೆ, ಖಂಡಿತ ಬನ್ನಿ. ನೋಡಿ, ನನ್ನ ದೊಡ್ಡ ಕುಟುಂಬ, ನನ್ನ ಕುಟುಂಬದವ್ರ ಜೊತೆ ಕೂಡ ನೀವು ಕೂಡ ಒಂದು ಏನಾದ್ರು ಒಂದು ಹಬ್ಬ ಇದ್ದರೆ, ಒಂದು ಬರ್ತಡೇ ಇದ್ದರೆ, ಇಲ್ಲ ಏನೋ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದರೆ ನೀವು ಕೂಡ ಇವ್ರಿಗೆ ಬಂದು ಊಟ ಹಾಕ್ಬೋದು. ಯಾರೂ ಇಲ್ಲದಿರೋ ನಿರ್ಗತಿಕರು ನಿರಾಶ್ರಿತನ ಸಾಕ್ತಾಯಿದ್ದೀನಿ. ಒಂದು ಹೆಣ್ಮಗಾಗಿ ಏನೋ ಒಂದು ಮಾಡಬೇಕು. ನಮ್ಗೆ ಎಷ್ಟೇ ಇದ್ದರೂ ಆಸೆ ಅನ್ನೋದು
ಇದ್ದೇ ಇರುತ್ತೆ ರೀ. ಇರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ನಾವು ಅವ್ರನ್ನ ಸಾಕಬೇಕು ಅನ್ನೋ ಒಂದು ಪ್ರೀತಿಯಿಂದ ಸಾಕ್ತಾಯಿದ್ದೀನಿ. ಸೊ ದಯಮಾಡಿ ನನ್ನ ಒಂದು ಪುಷ್ಪ ಉಚಿತ ವೃದ್ಧಾಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ. ಸೊ ನಂದಂತೂ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಥರ ಆಚರಿಸಿದೆ. ಸೊ ನೀವು ಯಾವ ಥರ ಆಚರಿಸಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ನ ಸೊ ಸದಾ ನೋಡ್ತಾ ಇರ್ರಿ ಪ್ರೀತಿಯಿಂದ. ಸೊ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಮಗಳನ್ನು ಬೆಳೆಸಿ. ಸೊ ಪ್ರತಿಯೊಂದು ವಿಡಿಯೋನೂ ಹೀಗೆ ನೀವು ನನ್ನ ಜೊತೆಲಿದ್ದು ಸೊ ಪ್ರೀತಿಯಿಂದ ಸಲಹೆ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಕುಟುಂಬದವರೇ.